ಎಲ್ಲರಿಗೂ ನಮಸ್ಕಾರ. ಶ್ರೀ ಭಗವತಿ ಭದ್ರಕಾಳಿ ದೇವಿ ಅಮ್ಮನವರ ಇವತ್ತು ಒಂದು ಪೂಜಾ ಕಾರ್ಯಕ್ರಮದ ವಿಧಾನಗಳು. ಶ್ರೀ ದೊಡ್ಡ ದಾನವಳ್ಳಿ ಗ್ರಾಮ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಈ ಒಂದು ಗ್ರಾಮಕ್ಕೆ ಭಕ್ತರ ಮನೆಗೆ ತಾಯಿ ಭಗವತಿ ಭದ್ರಕಾಳಿ ದೇವಿ ಅಮ್ಮನವರು ಪೂಜೆಗೆ ಬಂದಂತಹ ಒಂದು ಸಂದರ್ಭ. ಪೂಜೆಯಲ್ಲಿ ಮನೆಯಲ್ಲಿ ಪೂಜೆ ತಾಯಿಗೆ ಆದ ನಂತರ ವಿಶೇಷವಾಗಿ ಗ್ರಾಮದ ಒಳಗಡೆ ಹೋಗಿ ತಾಯಿಗೆ ಎಲ್ಲಿ ಇಷ್ಟ ಇದೆಯೋ ಆ ಒಂದು ಸ್ಥಳಕ್ಕೆ ಹೋಗಿ ತಾಯಿ ಪೂಜೆ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭ ಕೂಡ ನಡೆದು ಹೋಗಿದೆ. ಅದಾದ ನಂತರ ಇನ್ನೂ ವಿಶೇಷವಾಗಿ ಶ್ರೀ ಮುನೇಶ್ವರ ಸ್ವಾಮಿರವರ ತುಂಬ ದಿನಗಳಿಂದ ಆ ಒಂದು ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಈ ಒಂದು ಕುಟುಂಬಸ್ಥರು ಅಂದ್ಕೊಂಡಿದ್ರು. ಆದರೆ ಈ ಮನೇಲಿರ್ತಕ್ಕಂಥ ದೊಡ್ಡ ಹಿರಿಯರಾದಂಥವ್ರು ಈಗ ಇಲ್ಲ. ಅವರು ನಾನಾ ಜನ ಕರ್ಕೊಂಬಂದು ಆ ಒಂದು ಜಾಗನ ಪರಿಶೀಲನೆ ಮಾಡಿದಾಗ ಇಲ್ಲೇನು ಮಾಡಬಾರ್ದು ಅನ್ನೋ ಥರ ಬೇರೆ ಕಡೆಯಿಂದ, ಕೆಲವರು ಸ್ವಾಮೀಜಿಗಳ ಕಡೆಯಿಂದ, ಕೆಲವು ದೇವಾಲಯ ಕಡೆಯಿಂದ ಮಾಹಿತಿ ತಿಳಿಸ್ಕೊಟ್ಟಿದ್ರು ಅವ್ರಿಗೆ. ಆದರೆ ಈಗ ತಾಯಿನ ನಂಬಿಕೊಂಡು ಬಂದಿರತಕ್ಕಂಥ ಸ್ನೇಹಿತರಾದಂಥ ರಾಜಣ್ಣನವರು ಮತ್ತು ಕುಟುಂಬಸ್ಥರೆಲ್ಲರೂ ಅಮ್ಮನಿಗೆ ನಾವು ಪೂಜೆಗೆ ಕರೆದು ಪೂಜೆಯನ್ನು ಕೊಟ್ಟು ಮಡಲಕ್ಕಿ ತುಂಬಿ ಮತ್ತು ಮುನೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ವಿಚಾರವಾಗಿ ತಿಳ್ಕೋಬೇಕು ನಾವು ಅಮ್ಮನ ಕಡೆಯಿಂದ ಅಂತೇಳಿ ಕೇಳಿದಾಗ ಅದಕ್ಕೆ ಈಗ ದೇವಾಲಯದ ಹತ್ರ ಆ ಒಂದು ಕ್ಷೇತ್ರಕ್ಕೆ ಹೋಗಿದ್ವಿ. ಆ ಕ್ಷೇತ್ರದಲ್ಲಿ ಈಗ ಮುನೇಶ್ವರ ಸ್ವಾಮಿ ದೇವಾಲಯ ಮಾಡೋದಕ್ಕೆ ಅನುಮತಿ ತಾಯಿ ಕಡೆಯಿಂದ ಆಶೀರ್ವಾದ ಸಿಕ್ಕಿದೆ. ಆ ಒಂದು ಜಾಗದಲ್ಲಿ ಮುನೇಶ್ವರ ಸ್ವಾಮಿಯ ದೇವಾಲಯವನ್ನು ಮಾಡಬಹುದು, ನಾನಿದ್ದೀನಿ, ನನ್ನ ಜೊತೆಗೆ ಅಣ್ಣನೂ ಇದ್ದಾರೆ ಅನ್ನೋದನ್ನು ತಾಯಿ ಕಡೆಯಿಂದ ನಮಗೆ ಇವತ್ತು ಎಲ್ಲರ ಮುಖಾನೂ ಯಾವುದೇ ಮುಚ್ಚುಮರೆ ಇಲ್ದೇ ತಾಯಿ ಕಡೆಯಿಂದ ಉತ್ತರ ಸಿಗಿದೆ. ಅದರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾಗ, ಇಲ್ಲ ಮಣ್ಣಿನಿಂದ ಮೂರ್ತಿಯನ್ನು ಮುನೇಶ್ವರ ಸ್ವಾಮಿಯನ್ನು ಮಾಡಬೇಕಾ ಅಂತ ಕೇಳಿದಾಗ ಮುನೇಶ್ವರದು ಮಣ್ಣಿನಿಂದ ಬೇಡ ಅಂತ ಉತ್ತರ ಬಂತು. ಇಲ್ಲಾಂದರೆ ಕಲ್ಲಿನ ಶಿಲೆಯಿಂದ ಮಾಡಬೇಕಾ ಅಂತ ಕೇಳಿದಾಗ ಹೌದು, ಕಲ್ಲಿನ ಶಿಲೆಯಿಂದ ನಿರ್ಮಾಣ ಮಾಡಬೇಕು ಅಂತ ತಾಯಿ ಕಡೆಯಿಂದ ನಮಗೆ ಆಶೀರ್ವಾದ ಸಿಕ್ಕಿ ತಾಯಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಆ ಒಂದು ನಿರ್ಧಾರದಂತೆ ತಾಯಿ ಉತ್ತರ ಕೊಟ್ಟಂತಹ ಕಲ್ಲಿನ ಶಿಲೆಯಿಂದ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮವನ್ನು ಮುಂದೆ ಎಲ್ಲ ರೀತಿಯಿಂದನೂ ತಾಯಿ ಆಶೀರ್ವಾದ ಮಾಡಿ, ಮುನೇಶ್ವರ ಸ್ವಾಮಿ ಆಶೀರ್ವಾದ ಮಾಡಿ ಆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಶಕ್ತಿ ಕೊಟ್ಟು ನಿರ್ಮಾಣ ಮಾಡಿಕೊಳ್ಳಿ ಅನ್ನೋದು ನಾನು ಸಹ ತಾಯಿ ಭದ್ರಕಾಳಿ ದೇವಿ ಮುನೇಶ್ವರನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಅದಕ್ಕಾಗಿ ಇಷ್ಟೊತ್ತುಗಳ ಕಾಲ ಈ ಒಂದು ಕ್ಷೇತ್ರಕ್ಕೆ ಬಂದು, ಈ ಗ್ರಾಮಕ್ಕೆ ಬಂದು ಎಲ್ಲರ ಕೆಲವರು ಮಾಂಗಲ್ಯ ಭಾಗ್ಯದ್ದು ಮತ್ತು ಸಂತಾನ ಭಾಗ್ಯದ್ದು ಕೆಲವು ತೊಂದರೆಗಳು ಸಹ ಈ ಒಂದು ಜಾಗದಲ್ಲಿ ತಾಯಿ ಕಡೆಯಿಂದ ಉತ್ತರನೂ ಸಿಕ್ಕಿದೆ. ಅವ್ರಿಗಿರ್ತಕ್ಕಂಥ ದೋಷಗಳ ಬಗ್ಗೆನೂ ಸಹ ತಾಯಿ ನಿಖರವಾದಂಥ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಮುಂದೆನೇ ನಿಜಾಂಶ ಗೊತ್ತಾಗಿದೆ. ಅದಕ್ಕಾಗಿ ಈಗ ಮುಂದೆ ಮಾಡಬೇಕಂತ ಎಲ್ಲ ಕಾರ್ಯಗಳಿಗೂ ಈ ಗ್ರಾಮಕ್ಕೂ ಮತ್ತು ಈ ಕುಟುಂಬಕ್ಕೂ ತಾಯಿ ಭದ್ರಕಾಳಿ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಸಹ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತು ಬಂದಿರತಕ್ಕಂಥ ಈ ವಿಚಾರವನ್ನು ತಿಳಿಸುತ್ತಾ ಇಲ್ಲಿಗೆ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರ ಬಂದು ತಾಯಿ ಭದ್ರಕಾಳಿ ದೇವಿ ಇರ್ತಕ್ಕಂಥ ಕ್ಷೇತ್ರ ಬಂದು ಕುರುಬರಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್ಕು. ಈ ಒಂದು ಕ್ಷೇತ್ರ ಇರ್ತಕ್ಕಂಥದ್ದು ಇದು ಶುಕ್ರವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ದಿನಗಳಂದು ವಿಶೇಷವಾಗಿ ತಾಯಿಗೆ ಅಲ್ಲಿ ಹೋಮ ಹವನಗಳಿಂದ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತೆ. ಮತ್ತು ತಡೆ ಹೊಡೆಯತಕ್ಕಂಥ ವಿಚಾರ ಇರುತ್ತೆ, ಮತ್ತು ಕವಡೆ ಶಾಸ್ತ್ರದ ಇರುತ್ತೆ, ಪೆಂಡುಲಮ್ ಶಾಸ್ತ್ರ ಮುಖಾಂತರ ಇರುತ್ತೆ, ತೆಂಗಿನಕಾಯಿ ಶಾಸ್ತ್ರ ಮುಖಾಂತರ ಅಲ್ಲಿ ಎಲ್ಲ ಅವರ ಪ್ರಶ್ನೆಗಳಿಗೆ ಉತ್ತರ ತಾಯಿ ಕಡೆಯಿಂದನೇ ಸಿಗುತ್ತೆ. ಹೆಚ್ಚಿಗೆ ಆಗಿ ತಾಯಿ ಭದ್ರಕಾಳಿ ದೇವಿ, ಶ್ರೀ ನಾಗಮ್ಮ ದೇವಿ ನಿಂತಿರ್ತಕ್ಕಂತಹ ಒಂದು ಕ್ಷೇತ್ರ. ಅದು ವಿಶೇಷವಾಗಿ ಬರವಣಿಗೆ ಮುಖಾಂತರ ಭದ್ರಕಾಳಿ ದೇವಿ ಅಮ್ಮನವರು